ಜನಪದ ಬದುಕಂದ್ರೆ ಹಂಗ. ಹೆಣ್ಣು ಮಗಳಿಗೆ ಮದುವೆ ಮಾಡಿ ಕೊಡ್ತಾರ, ಗಂಡನ ಮನೆಗೆ ಹೋಗ್ತಾರ. ಜಾತ್ರೆ ಇರ್ತದ, ಹೋಗಿ 15 ದಿವಸ ಆಗಿರ್ತದೆ. 15 ದಿವಸ ಆದ ಕೂಡಲೇ ತವ್ರ ಮನೆಯವ್ರು ಕರ್ಯಾಕೆ ಹೋಗ್ತಾರಲ್ರಿ, ಕರ್ಯಾಕೆ ಹೋಗಿರ್ತಾರೆ ಹೆಣ್ಮಗಳಿಗೆ. ಕರ್ಯಾಕೆ ಹೋದಾಕ್ರಾಗ ಎಲ್ಲರೂ ಬಂದಿರ್ತಾರ. ಗಂಡಗ ಕೇಳ್ತಾಳ, ಅಲ್ರಿ ಮತ್ತು ನಮ್ಮೂರು ಕತಕನಹಳ್ಳಿ ಜಾತ್ರೆ ಅದ, ಅಪ್ಪವ್ರು ಬಂದಿರ್ತಾರ, ಊರು ಮಂದಿ ಗೆಳೆಯರು ಗೆಳತಿಯರು ಎಲ್ಲರೂ ಬಂದಿರ್ತಾರೆ, ನಾ ಹೋಗ್ಬೇಕು, ನನಗೆ ಅಪ್ಪಣಿಗೆ ಕೊಡ್ರಿ ದಯವಿಟ್ಟು. ಅವ್ನಿಗೆ ಸಿಟ್ಟು ಬಂದ್ಬಿಡ್ತದ. ಎಲ್ಲರೂ ಮನೆಗೆ ಬಂದಾರ, ಕರ್ಯಾಕೆ ಬಂದಾಕ್ರಾಗ ಅವಾಗ ಏನು ಮಾಡಿ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾನೆ ಅಡಿಗೆ ಮನೆಗೆ ಹೋಗಿ 1-2 ಗಜ್ಜು ಹೊಡಿತಾನೆ. ಹೊಡೆದು ಮಡದೀಗಿ ಬಡದಾನ ಮನದಾಗ ಮರಿಗ್ಯಾನ, ಮಡದೀಗಿ ಬಡದಾನ ಮನದಾಗ ಮರಿಗ್ಯಾನ, ಒಳಗೆ ಹೋಗಿ ಸೆರಗಿ ಹಿಡಿದು ಕೇಳ್ತಾನ, ನಾ ಹೆಚ್ಚ ನಿನ್ನ ತವರ್ ಹೆಚ್ಚ ಅಂತ. ಬರುದೇ ಬಂದಿದೆ 15 ದಿವಸ ಆಗಿಲ್ಲ, ಮತ್ತೆ ತವ್ರ ಮನೆ ಅಲ್ಲ ಆನೋ ಅದು ಒಳಗಿಂದ ಅಲ್ಲಿ ಹೆಂಗೆ ಹೇಳ್ತಾನೆ ಅವ್ರ ಮುಂದೆ. ಮಡದಿ ನೋವ ಹೊಂಟಾಳ ತವರಿಗೆ ಅಂದ್ರೆ ಒಬ್ಬನಿಗೆ ಇರೋಕ್ಕಾಗಲ್ಲ ಇವನಿಗೆ. ಆ ನೋವ ತಲೆಯಾಕ ಕರ್ಕೊಂಡು ಹೋಗಿ ಒಳಗೆ ಹೇಳ್ತಾನೆ. ಅಂಥ ಒಂದು ನೋವು ಅನುಭವಿಸ್ತದೆ ಅಂತೇಳಿ. ಆದರೂ ಕೂಡ ಇಲ್ಲ, ದೊಡ್ಡ ಜಾತ್ರೆ ಆದರೆ ಹೋಗ್ಬೇಕಂದಾಕರಾಗ ಆ ಹೆಣ್ಣು ಮಗಳಿಗೆ ಕಳಿಸ್ಕೊಡ್ತಾನೆ. ಅವಾಗ ವಿನಂತಿ ಮಾಡ್ಕೋತಾಳಕಿ, ಹೆಂಗೆ ಮನೆ ಕಡೆ ಪರಿಸ್ಥಿತಿ, ಅಪ್ಪ ಅದಾನ, ಅವ್ವ ಅದಾಳ, ಅವ್ವ ಹಗಲಲ್ಲಿ ನೆನೆಸ್ತಾಳೆ ನನಗೆ, ಅಪ್ಪನೂ ನನಗೆ ಕಂಡ್ರೆ ಭಾಳ ನೆನೆಸ್ತಾನ, ತಮ್ಮಗಳು ಸಾಲಿಗೆ ಹೋಗ್ತಾನ, ಅಣ್ಣ ಕೆಲಸದಾಗ ಬಿಜಿ ಅದಾನ, ಇವರೆಲ್ಲರೂ ಅದಾರ, ಆದರೂ ಮಂದಿ ಕೊಟ್ಟು ಕಳಿಸ್ಯಾರ, ನಾ ಹೋಗಲೇಬೇಕು ಅಂಥೇಳಿ ವಿನಂತಿ ಮಾಡ್ಕೋತಾಳೆ. ಹೋಗಿ ಜಾತ್ರೆ ಮಾಡಿ ಬರ್ಬೇಕು. ಕತಕನಹಳ್ಳಿಗೆ ಬರ್ತಾಳೆ. ಬರುವಾಗ ಹೇಳಿ ಬರ್ತಾಳೆ, ಏನಂತಾಳ, ನಾ ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ, ನೀವೊಪ್ಪಿಗೆ ಕೊಡುರಾಯ ನನ್ನ ಮಾತಿಗೆ. ಹಡಗವ್ವ ಹೇಳಿ ಕಳಿಸಿ ಭಾಳ ದಿವಸವಾಯಿತು, ಹಗಲೆಲ್ಲ ನೆನೆಸಿ ಭಾಳ ಬ್ಯಾಸರವಾಯಿತು. ಮನೆ ಕೆಲಸ ಮಾಡುವಾಗ ಅವ್ವನದೇ ಚಿಂತೆ, ಕಣ್ಣಾಗ ಮನದಾಗ ಅವಳದೇ ನೆನಪು, ಕಣ್ಣಾಗ ಮನದಾಗ ಅವಳದೇ ನೆನಪು. ನಾ ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಅಪ್ಪನಿಗೆ ಹಗಲೆಲ್ಲ ನನ್ನ ನೆನಪಂತೆ, ಹಗಲಿರಳು ಬಾಯಲ್ಲಿ ನನ್ನ ಹೆಸರಂತೆ. ಅಪ್ಪನಿಗೆ ಹಗಲೆಲ್ಲ ನನ್ನ ನೆನಪಂತೆ, ಹಗಲಿರಳು ಬಾಯಲ್ಲಿ ನನ್ನ ಹೆಸರಂತೆ. ಅಣ್ಣನಿಗೆ ಮನೆಯಲ್ಲಿ ಬಹಳ ಕೆಲಸಂತೆ, ತಮ್ಮನಿಗೆ ಶಾಲೆಯಲ್ಲಿ ಬಿಡುವಿಲ್ಲವಂತೆ, ತಮ್ಮನಿಗೆ ಶಾಲೆಯಲ್ಲಿ ಬಿಡುವಿಲ್ಲವಂತೆ. ನಾ ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ, ನೀವೊಪ್ಪಿಗೆ ಕೊಡುರಾಯ ನನ್ನ ಮಾತಿಗೆ. ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು, ಕಲ್ಲದೆ ಗಂಡಸರೆಂಬುದು ಸುಳ್ಳಲ್ಲ ಮಾತು. ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು, ಕಲ್ಲದೆ ಗಂಡಸರೆಂಬುದು ಸುಳ್ಳಲ್ಲ ಮಾತು. ಆಸರಕಿ ಬ್ಯಾಸರಕಿ ತವರೇ ಸಂಪತ್ತು, ಆಸರಕಿ ಬ್ಯಾಸರಕಿ ತವರೇ ಸಂಪತ್ತು. ದುಡಿದು ಆಗೇನಿ ನಾಗಾಣದೆತ್ತು, ದುಡಿದು ಆಗೇನಿ ನಾಗಾಣದೆತ್ತು. ನಾ ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ನಮ್ಮ ಊರಿನ ಮುದ್ದು ಬಸವನ ಜಾತ್ರೆ, ಹಗಲಿರಳು ಮಾಡ್ಯಾರ ಕಾಯಿ ಕರ್ಪೂರ. ನಾ ಹೋಗಿ ಮನೆ ತುಂಬ ಓಡಾಡಬೇಕು, ನಮ್ಮೆಲ್ಲರ ಬಳಗವನ್ನು ನಾ ಕಾಣಬೇಕು, ನಮ್ಮೆಲ್ಲರ ಬಳಗವನ್ನು ನಾ ಕಾಣಬೇಕು. ನಾ ಹೋಗಿ ಬರುತ್ತೇನೆ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ, ನೀವೊಪ್ಪಿಗೆ ಕೊಡುರಾಯ ನನ್ನ ಮಾತಿಗೆ. ನೀ ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ, ನನ್ನ ಮಾತಿಗೆ, ನನ್ನ ಮಾತಿಗೆ. ಇಟ್ಟು ಶುದ್ಧಾಗಿ ಸುಂದರವಾಗಿ
ಹೆಣ್ಮಕ್ಳು ಕೇಳಿದ್ರೆ ಯಾಕೆ ಬೇಡ ಅಂತಾರ ಹೇಳ್ರಿ? ಕೊಡ್ತೀವಿ ನಾ ತವ್ರ ಮನೆ ಹೋಗ್ತೀನಿ, ಹೋಲೇನು ಬೇಡ ಅಂತ ಹಿಂಗೆ ಕೇಳಿದ್ರೆ, ಹೋದ್ರೆ ಆ ಕಡೆ ಹೋಗಿ ಹೊಳೆ ಬರಬೇಡ ಅಂತ ಹೇಳ್ತಾನ. ಮತ್ತೊಂದು ರೆಡಿನ ಹಂಗೆ ಸಿಟ್ಲಿಕ್ಕೆ ಹೇಳಿದ್ರೆ ಎಷ್ಟು ನೇಮಪೂರ್ವಕವಾಗಿ ಈಗೆಲ್ಲ ಹಂಗಾಗ್ಯವ್ರಿ. ಅವ್ರ ಡ್ರೆಸ್ ಇವ್ರು ಹಾಕ್ಕೊಳ್ಳೋದು, ಇವ್ರ ಡ್ರೆಸ್ ಅವ್ರು ಹಾಕ್ಕೊಳ್ಳೋದು. ಇದು ನಾವು ಹಳ್ಳಿಯಾಗೆಲ್ಲ ಚೆನ್ನಾಗಿದ್ದೇವೆ. ಇನ್ನ ಸ್ವಲ್ಪ ಶೇರ್ ಕಡೆ ಹೋದ್ರಾಯ್ತು. ಅವ್ರೇನು ಕ್ಯಾಟಿಂಗ್ ಮಾಡ್ಕೋತಿದ್ರಲ್ಲ, ಇವರು ಹುಡುಗರು ಮಾಡ್ಕೋತಾರೆ, ಅರ್ಧ ತಲೆ ಬೋಳ್ಸೋದು. ಅವರು ಎಲ್ಲ ಕಿವ್ಯಾನ ಮುರುವ ಇಲ್ಲಿ ಹಾಕ್ಕೊಳ್ಳೋದು, ಆಮೇಲೆ ಇಲ್ಲೊಂದು ಹುಬ್ಬಿಗೊಂದು ಹಾಕ್ಕೊಳ್ಳೋದು, ಮೂಗನಾಗ ಒಂದು ಹಾಕ್ಕೊಳ್ಳೋದು, ಕಿವ್ಯಾಗ ಒಂದು ಹಾಕ್ಕೊಳ್ಳೋದು. ಅವರು ಎಲ್ಲ ಇವ್ರು ಕಸ್ಕೊಂಡ್ರ, ಇವರು ಅವ್ರು ಕಸ್ಕೊಂಡ್ರ. ಅವ್ರು ಪ್ಯಾಂಟ್ ಎಲ್ಲರ ಬಗೆಯಿರಲ್ಲ, ಪ್ಯಾಂಟ್ ಹಾಕೊಂಡು ಇದು ಮಾಡೋದು. ಪ್ಯಾಂಟ್ ಅಂತವು ಚೀಲ್ ತಟ್ಟು ಗೋಣಿ ಚೀಲ ಹೋದಲ್ರಿ, 3,000 ರೂಪಾಯಿ ಅದಕ್ಕೆ ಮಹಾಲ್ದಾಗ ದೊಡ್ಡ ದೊಡ್ಡ ಶೇರ್ ಇರ್ತಾವಲ್ರಿ, 3,000 ರೂಪಾಯಿ ಪ್ಯಾಂಟ್ ಹಾಕೊಳ್ಳೋದು. ಅದಕ್ಕೆ ಕೆಟ್ಟು 3,000 ಇಲ್ಲಿ 3 ಥೌಲ್ ಹರಿದಿರ್ತದೆ. ಇದು ಒಳ್ಳೆ ಶಾಣ್ಯರ ಲಕ್ಷಣ. ಇದು ನಾವು ಎಷ್ಟು ಶಾಣೆ ಆಗಿದ್ದೇವೆ ಅಂತ ಇದ್ರ ಮ್ಯಾಗ ಗೊತ್ತಾಗ್ತದೆ. ಮತ್ತು ಇಂಥವೆಲ್ಲ ಸಂಸ್ಕಾರ ಕೊಟ್ಟು ಇಂಗ್ಲೀಷ್ ಮೀಡಿಯಂ ಮಾಡಿ ನೋಡ್ರಿ, ಕನ್ನಡದ ನಾವು ಅಶೋಕ್ ಸರು, ಶ್ರೀಗಳು ಎಲ್ಲರೂ ಕಲ್ತವ್ರು, ನಾವೆಲ್ಲ ಕನ್ನಡ ಮೀಡಿಯಮ್ದವ್ರಿ. ಬಹುಮುಖ ಪೃಥ್ವಿಗಳ ಆಲಕ್ಕ ಯಾವುದು ಸಾಕ್ಷಿ ಅಂತಂದ್ರೆ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಕಲಿತವನೇ ಬಹುಮುಖ ಪ್ರತಿಭೆ ಆಗಲು ಸಾಧ್ಯ ಅಂತೇಳಿ ಈ ವೇದಿಕೆ ಒಳಗೆ ಹೇಳ್ತೀನಿ. ಬಹುಮುಖ ಆಗ್ತಾರೆ. 16 ಸೂತ್ರಗಳು ಕಲಿಗೆ ಬರ್ತದೆ. ಕನ್ನಡ ಯಾಕೆ 49 ಅಕ್ಷರಗಳದಾವ. 26 ಏನು ಹೇಳ್ತದ್ರಿ ಅದ್ರ ಮುಂದೆ? 26 ಏನು ನಡೆಯಲ್ಲ, 46 ಗಟ್ಟಿ ಮೈ ತುಂಬ ಇಲ್ಲ ಕನ್ನಡ. ಬೇಂದ್ರೆ ಅವರು ನೋಡ್ರಿ ಹೇಳ್ತಾರಲ್ಲ ಕನ್ನಡದಲ್ಲಿ, ಕನ್ನಡ ಜ್ಞಾನಪೀಠ ಪ್ರಸಿದ್ಧ ಬೇಂದ್ರೆ ಅವ್ರು ಹೇಳ್ತಾರೆ ಏನು, ಚಾದ ಜೋಡಿ ಚೂಡಾದಂಗ ನೀ ನನಗ ಅಂದಾಮ, ಚೌಡಿಯಲ್ಲ ನೀ ಚೂಡಾಮಣಿ ಅಂತಾರಂಸಾಮ, ಬೆರಳಿಗೆ ಉಂಗರ ಮುಗನಾಗ ಮೂಗ ಬಟ್ಟ ನಿಟ್ಟಾಮ, ಕಣ್ಣೀನ್ಯಾಗಿನ ಗೊಂಬೆ ಹಂಗ ಎದ್ಯಾಗ ನಟ್ಟಾಮ, ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯಾಮ, ವಾರದಾಗ 3 ಸರ್ತಿ ಬಂದು ಹೋದಾಮ, ಬಾರಿ ಜರದ ವಾರೇರುಂಬಾಲ ಸುತ್ತಿಕೊಂಡಾಮ, ತುಂಬ ಮೀಸಿ ತಿಳ್ಕೊಂತ ಹುಬ್ಬಾರ್ಸಾಮ, ಇರುವಂದರ ಬರ್ತೀನಂತ ಎದ್ದು ಹೊರಡಾಮ, ಮಾರಿ ಕೆಳಗ ಮಾಡೇನಂದರ ಇದ್ದು ಬಿಡಾಮ, ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯಾಮ, ವಾರದಾಗ ಎಕ್ಕ ವಾರದಾಗ ತಂಗಿ ವಾರದಾಗ 3 ಸರ್ತಿ ಬಂದು ಹೋದಮ. ಹೆಂಗದ ಕನ್ನಡ ಶಕ್ತಿ ಅನ್ನೋದು? ಕನ್ನಡ ಶಕ್ತಿ ಅನ್ನೋದು ಹೆಂಗೆ ಎದ್ದು ತೋರಿಸೋದು? ಇದು ಹಾಡ್ರಿ ಇಂಗ್ಲೀಷ್ನಾಗ ಅಂದ್ರೆ ಹಾಡ್ತಾರೆ, ಹಾಡ್ಬೋದು, ಭಾಳ ಟ್ರಾನ್ಸ್ಲೇಷನ್ ಮಾಡಬಹುದು. ಇಂಗ್ಲೀಷ್ ಏನೋ ಲೆಕ್ಚರರ್ ಅದಾರ, ಇಂಗ್ಲೀಷ್ ಇದು ಅದಾರ, ಭಾಳ ಟಿಣಿಕ್ಯಾಡಿ ಅಂಡರ್ಲೈನ್ ಮಾಡಿ ಆ ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ಬೋದು. ಆದ್ರೆ ಒಳಗೋಗಿ ಹತ್ತಬೇಕಲ್ಲ, ಅದು ಒಳಗೋಗಿ ಹತ್ತಕ್ಕಂಥ ಕೆಲಸ ಯಾವುದು ಮಾಡ್ತದಂದ್ರೆ ಸಂಸ್ಕಾರ ಮಾಡ್ತದೆ. ಅದಕ್ಕೆ ಕನ್ನಡಕ್ಕೆ ಆಸಕ್ತಿ ಇದೆ, ಮಾತೃಭಾಷೆಯಲ್ಲಿ ಆಸಕ್ತಿ ಇದೆ. ಅದಕ್ಕೆ ಮಾತೃಭಾಷೆಯನ್ನು ಕಲಿಬೇಕಂತಕ್ಕಂಥದ್ದು ಎಲ್ಲರದು ಒಂದು ವಾಣಿ ಇದೆ. ಅದನ್ನು ಕಲಿಸಿ ಬರೀ ನೀವು ಇಂಗ್ಲೀಷ್ದೇ ಹ್ಯಾಬಿಟ್ ಮಾಡಿದ್ರೆ ಮಕ್ಕಳು 100% ದೊಡ್ಡವರಾಗಿ, ಏನೋ ಗಂಡು ಮಕ್ಕಳು ಅಂತೇಳಿ ಪುರುಷ ಪ್ರಧಾನವಾದ ರಾಷ್ಟ್ರ ಅಂತೇಳಿ ಎಲ್ಲ ಗಂಡು ಮಕ್ಕಳು ಹೊಡೆದು ಕಲಿಸಿ 2 ಲಕ್ಷ 3 ಲಕ್ಷ ಪಗಾರ ತಗೋತಾರ, ಹೋಗ್ತಾರ, ಬೆಂಗಳೂರದಾಗ ಇರ್ತಾರ. ಅವರು ಫೋನ್ ಮ್ಯಾಗ ಲಗ್ನ ಗಿಗ್ನ ಆಗಿರ್ತಾರ, ಅವರು ಮಂಡ ಚೋಣೆ ಹಾಕೊಂಡು ಜಾತ್ರೆಗೆ ಬರ್ತಾರ. ಬಂದು ಕೊಳ್ಳೆ ಐಕಿ ಅವು ಏನು ಮಾಡತ್ತಾಳ, ಗಂಡು ಮಗ ನಾ ಹಡ್ದಿನಿ, ಒಳ್ಳೆ ಚಲೋ ಸೊಸಿ ಮಾಡ್ಬೇಕಂತೇಳಿ ಹಿಂಗತ್ತಾಳ. ಮಗ ಹಡ್ದಿನಂತ, ಮಗ ಹುಟ್ಟ್ಯಾನಂತ ಹುಸಿ ಭಾಳ ಮನದಾಗ, ಮಗ ಹುಟ್ಟ್ಯಾನಂತ ಹುಸಿ ಭಾಳ ಮನದಾಗ, ಸೊಸಿ ಬಂದು ಮಗನ ಕಸ್ಕೊಂಡು ಹೋದಾಗ ಕಿಸದಾಳ ಬಾಯಿ ಮುಗಲಿಗ. ಮುಗಿತಲ್ಲ. ಯಾಕೆ ಸಂಸ್ಕಾರ ಇಲ್ಲ, ಇಂಗ್ಲೀಷ್ ಮೀಡಿಯಂ ಕೊಟ್ಟಿದ್ದೆ ನಾವು. ಆತ್ಮೀಯರೇ, ಮುಂದೆ ಹೇಳ್ತಾ ಹೇಳ್ತಾ ಎಂಥ ಗಂಟು ಬೀಳ್ತಾರ. ಚಲೋ ದಾರಿ ಎರೆದು ಕೊಟ್ಟು ಲಗ್ನ ಮಾಡಿರ್ತೀರಿ, ಒಳ್ಳೆ ಸಂಸಾರ ನಡೆದಿರ್ತದೆ. ಸಂಸಾರದಲ್ಲಿ ನಾಲ್ವಡಿ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಗಂಡ ಹೆಂಡತಿ ಸಾಮರಸ್ಯ ಕುರಿತು ಆಗಿ ಬರೆದಿದ್ದಾರೆ. ಎಂಥ ಅದ್ಭುತ ಹಾಡುಗಳು. ಆ ಹಾಡುಗಳೇ 1000 ಹಾಡಿನ ಸರದಾರ ಬಾಳಪ್ಪ ಹುಕ್ಕಿಯರವ್ರು ಹಾಡ್ತಿರು. ಕುಂತ ಸಭಾದಾಗ ನಿಂತು ನಾ ಹೇಳ್ತೀನ್ರಿ, ಎಂತಿದ್ರು ನನ್ನ ಗಂಡ ಸರದಾರ, 4 ಮಂದ್ಯಾಗ ಬಾಳಪ್ಪ ಸಬಾದೂರ, ಹೆಂಗ ಮರಿಯಲ್ಲೆವ್ವ ಗಂಡನುಪಕಾರ, ಹೆಂಗ ಮರಿಯಲೆವ್ವ ಒಡೆಯನುಪಕಾರ, ಕುಂತ ಕಾರಣವಿಲ್ಲ ಬಂತು ಬಾಯನಲಿಲ್ಲ, ಚಿಂತಿಯ ಬಿಡಿಸ್ಯಾನ 100, ಯವ್ವ ಚಿಂತಿಯ ಬಿಡಿಸ್ಯಾನ 100, ಹೆಂಗ ಮರಿಯಲೆವ್ವ ಒಡೆಯನುಪಕಾರ, ಹೆಂಗ ಮರಿಯಲೆವ್ವ ಗಂಡನುಪಕಾರ,
ಹಿಂದೆಂದು ನೋಡಾದ ಮುಂದೆಂದು ಕಾಣಾದ ಒಂದಾಗಿ ತೋರ್ಸ್ಯಾನ ಮೈಸೂರ, ಅಲ್ಲಿ ತಿನ್ಸ್ಯಾನ ಇಡ್ಲಿ ಸಾಂಬಾರ, ಮ್ಯಾಲ ಕುಡಿಸ್ಯಾನ ಜಿಲೇಬಿ ಜಾಂಗೀರ. ಹೆಂಗ ಮರಿಯಲೆವ್ವ ಗಂಡನುಪಕಾರ, ಹೆಂಗ ಮರಿಯಲೆವ್ವ ಒಡೆಯನುಪಕಾರ. ಏನು ಹಾಡ್ತಾರ, ಏನು ಮಾಡ್ತಾರ? ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ. ಇದ್ರ ಬಗ್ಗೆ ಸಮಗ್ರ ಸಾಹಿತ್ಯದಾಗೆ ಎಷ್ಟೋ PhD ಮಾಡಿ ಡಾಕ್ಟರೇಟ್ ಪಡೆದವರು ಅದಾರೆ, ಬರೇ ಗಂಡ ಹೆಣ್ಣದ.